ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ಅಣ್ಣನ ಹೆಂಡ್ತಿದಾರಲ್ವ, ಅಂದರೆ ನಮ್ಮ ಸಂತು ಹೆಂಡ್ತಿದಾರಲ್ವ ರೂಪಾ ಅಂತ, ಅವರ ಅಣ್ಣನ ಹೆಂಡ್ತಿಯನ್ನು ಕಳಿಸ್ತಾ ಇದ್ದೀವಿ. ಅಂದರೆ ಪ್ರೆಗ್ನೆಂಟ್ ಕಳಿಸ್ತಾ ಇದ್ದಾರೆ. ಅಲ್ಲಿಗೆ ಬಾ ಅಂತ ಕರೆದ್ರು. ನನಗೆ ಬೆನ್ನೋವಿದ್ರೂ ಹೋಗ್ತಾ ಇದ್ದೀನಿ. ಅಂದರೆ ಇದು ಕಳೆದ ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾನು ಮೊದಲು ಬೆನ್ನೋವಿದ್ರೂ ಕೂಡ ಎಲ್ಲ ಕಡೆ ಹೋಗ್ತಿದ್ದೆ. ಅಂದರೆ ಮೂಳೆ ಎಲ್ಲ ಮುರಿದಿದೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಮಾಮೂಲಿ ಕೆಲಸ ಮಾಡ್ತೀನಲ್ವ, ಗಿಡಕ್ಕೆಲ್ಲ ಬಿಂದಿಗೆನಲ್ಲಿ ನೀರು ಹಾಕ್ತೀನಿ, ಟ್ಯೂಷನ್ ಮಾಡ್ತೀನಿ, ಕೂತ್ಕೊಂಡು ಎಡಿಟ್ ಮಾಡ್ತೀನಲ್ವ, ತುಂಬ ಹೊತ್ತು ಕೂತ್ಕೊಳ್ಳೋದ್ರಿಂದ ಬೆನ್ನೋವು ಬರ್ತಿದೆ ಅಂತಲೇ ನಾನು ಅಂದ್ಕೊಂಡಿದ್ದಿದ್ದು. ಸೊ ಅದರಿಂದ ಹೋಗಿದ್ದು ಬಂದು ಹಾಗೆ ರೆಸ್ಟ್ ಮಾಡ್ತಿದ್ದೆ. ಆದರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿರೋದು ಗೊತ್ತಿಲ್ಲ. ಒಳಗಡೆ ಆಗಿರೋದು ಹೊರಗಡೆ ಹೇಗೆ ಗೊತ್ತಾಗುತ್ತಲ್ವ. ನಮ್ಮ ಹಳ್ಳಿ ಕಡೆ ಹೋಗಿಬಿಟ್ರೆ ಕಿಟಕಿ ಪಕ್ಕ ಕೂತ್ಕೊಂಡು ಪರಿಸರ ನೋಡೋದೇ ಒಂಥರ ಖುಷಿ. ಅದಕ್ಕೆ ನಾನು ನಿಮಗೆ ಎಲ್ಲೆಲ್ಲಿ ತೋಟ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದೆ. ಇಲ್ಲಿ ನೋಡಿ, ಇವರೆಲ್ಲ ಹುಡುಗಿ ಕಡೆಯವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಹೋದ ತಕ್ಷಣ ನಮಗೆ ಅರಿಶಿನ ಕುಂಕುಮ ಜ್ಯೂಸ್ ಎಲ್ಲ ಕೊಟ್ಟರು. ಎಲೆ ಅಡಿಕೆ ಕೂಡ ಕೊಡ್ತಾರೆ. ಹೋದ ತಕ್ಷಣ ನಮ್ಮ ಕಡೆ ಈ ರೀತಿ ಪದ್ಧತಿ ಇರುತ್ತೆ, ಈ ರೀತಿ ಮಾಡ್ತಾರೆ. ನಿಮ್ಮ ಕಡೆ ಕೂಡ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹೂ ಕೊಟ್ಟರು, ಬಟ್ ನಾನು ಮುಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಕೂದಲಿನ ಶಾರ್ಟ್ ಇದೆ. ಸೊ ಆ ಹೂ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತೆಗೆದುಕೊಂಡು ಇಟ್ಕೊಂಡೆ. ಈ ಹುಡುಗಿ ಕೂಡ ದೂರದ ರಿಲೇಷನ್ ಏನಿಲ್ಲ. ರೂಪ ಅವ್ರ ಅಮ್ಮ ಇದ್ದಾರಲ್ವ, ಸ್ವಂತ ಅವ್ರ ಅಣ್ಣನ ಮಗಳೇ, ಅಂದರೆ ಸೋದ್ರ ಮಾವನ ಮಗಳಿಗೆ ಸೋದರತ್ತೆ ಮಗನ ಜೊತೆ ಮದುವೆ ಆಗಿರೋದು. ನಾನೆಲ್ಲೋ ತುಂಬ ಸಿಂಪಲಾಗಿ ಮಾಡ್ತಿದ್ದಾರೆ ಅಂದ್ಕೊಂಡು ಡ್ರೆಸ್ ಹಾಕ್ಕೊಂಡು ಹೋದೆ. ಏನಾದರೂ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ನನಗೆ ಗೊತ್ತಿದ್ದರೆ ನಾನು ಸೀರೆ ಹಾಕ್ಕೊಂಡು ಹೋಗ್ತಿದ್ದೆ. ಲಾಸ್ಟ್ ಟೈಮ್ ಹಬ್ಬಕ್ಕೆ ಹೋದಾಗ ಅವರು ಸಿಂಪಲಾಗಿ ನಮಗೆ ಮಾತ್ರ ಹೇಳ್ಕೊಂಡಿದ್ರು. ಸೊ ಅದರಿಂದ ಹಾಗೆ ನಮಗೆ ಹೇಳ್ಕೊಂಡಿರ್ಬೋದೇನೋ ಅಂದ್ಕೊಂಡು ನಾನು ಡ್ರೆಸ್ ಹಾಕ್ಕೊಂಡೋದೆ. ಅಲ್ಲಿ ನೋಡಿದ್ರೆ ತುಂಬ ಗ್ರ್ಯಾಂಡಾಗೆ ಮಾಡಿದರು. ಇವ್ರ ಮನೆಯಲ್ಲಂತೂ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದಕ್ಕಾಗಿ ನನಗೆ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಹಳ್ಳಿ ಸೈಡೇ ಹಾಗೆ ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಇರ್ತಾರೆ. ಅಲ್ಲಿ ಬಂದಿರೋರೆಲ್ಲ ಹುಡುಗಿ ಕಡೆಯವರೆಲ್ಲ ತಟ್ಟೆ ತುಂಬೋದಕ್ಕೆ ಶುರು ಮಾಡಿಕೊಂಡ್ರು. ಇಲ್ಲಿ ನೋಡಿ, ಇದು ಮಲಗಿತ್ತು, ಇದು ಕೂಸು, ನನ್ನ ಸೊಸೆ ಅಣ್ಣನ ಮಗಳು. ಇವಾಗ ಎಪ್ಸಿ ರೆಡಿ ಮಾಡ್ತಾ ಇದ್ದಾರೆ ಅವಳಿಗೆ. ಒಂದು ನಿದ್ದೆ ಮಾಡ್ತಿತ್ತು ಅನ್ಸುತ್ತಿದ್ದು ಚಿನ್ನವ. ಓಯ್, ಇಲ್ಲೊಂದು ಹಸು ಕರು ಹಾಕಿತ್ತು. ಅಂದರೆ ಇವ್ರ ಮನೆ ಹಸುನೇ ಏನೋ ಗೊತ್ತಿಲ್ಲ, ಇವ್ರ ಮನೆ ಪಕ್ಕನೇ ಕಟ್ಟಿದ್ರು. ಎಷ್ಟು ಮುದ್ದಾಗಿದೆ ನೋಡಿ, ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೇ ಕೊಟ್ಟಿಗೆ ಹತ್ರ ಅವ್ರ ಭಟ್ರುಗಳ ಕೈಲಿ ಅಡುಗೆ ಮಾಡಿಸಿದ್ರು. ಇವರು ಸಹ ಒಂದೆರಡು ಕುರಿಗಳನ್ನ ಸಾಕೊಂಡಿದ್ದಾರೆ. ಅಣ್ಣ ಅವನು ಕೂಡ ಹೋಗ್ತಿದ್ದ ಅಲ್ವಾ, ಸೊ ಹೇಗಿದ್ರು ವ್ಯಾನಲ್ಲಲ್ವ ಹೋಗೋದು ಅಂದ್ಕೊಂಡು ಹೋದೆ. ಬಸ್ನಲ್ಲೆಲ್ಲ ಆಗಿದ್ರೆ ನನಗೂ ಹೋಗೋದಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ತುಂಬ ದೂರ ಇದೆ ಅವ್ರ ಊರು ನಮ್ಮೂರಿಂದ. ಚಿನ್ಕುರುಳಿ ಹತ್ರ ಬ್ಯಾಟ್ರಾಯನ ಕೊಪ್ಪಳ ಅಂತ ಅವ್ರ ಊರಿರೋದು. ಸೊ ಬಸ್ಸಲ್ಲೆಲ್ಲ ಆಗಿದ್ರೆ ನನಗೂ ಲೇಟ್ ಆಗಿಬಿಡೋದು ಹೋಗೋದಕ್ಕೆ. ಹೇಗಿದ್ರು ವ್ಯಾನಲ್ಲಿ ಬರ್ತಿದ್ದಾನಲ್ವ ಅಂದ್ಕೊಂಡು ಹೋದೆ. ಅವ್ರ ಮನೆಯವರು ತಟ್ಟೆ ತುಂಬ ಚೆನ್ನಾಗಿ ತುಂಬಿದ್ರು. ಪುರಿ ಉಂಡೆ, ಕಡಲೆ ಉಂಡೆ ಎಲ್ಲ ಮಾಡಿದರು. ಇಲ್ಲಿ ನೋಡಿ, ಗೊಂಬೆಗಳು ತುಂಬ ಚೆನ್ನಾಗಿದೆ. ಸಕ್ಕರೆ ಹಚ್ಚಲ್ಲಿ ಮಾಡಿರೋ ಬೊಂಬೆಗಳು ತುಂಬಾ ಚೆನ್ನಾಗಿತ್ತು. ಅವರೆಲ್ಲ ಇಲ್ಲಿ ರೆಡಿ ಮಾಡ್ತಾಯಿದ್ರು. ಅಚ್ಚು ಮತ್ತು ಸುದೀಕ್ಷಂಗೆ ಫೋಟೋಶೂಟ್ ನಡೀತಾ ಇತ್ತು. ಅಂದರೆ ಅವ್ರಿಗೆ ರೆಡಿ ಮಾಡಿದ್ರಲ್ವ, ಒಂದೆರಡು ಫೋಟೋ ತೆಗೀರಿ ಅಂತ ತೆಗೆಸ್ತಾ ಇದ್ಲು ರೂಪ. ಇವರಿಬ್ಬರು ಮೂಡ್ ಯಾವಾಗ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಬ್ಬರು ತುಂಬಾ ಹಠ ಮಾಡ್ತಾರೆ. ಇಬ್ಬರು ತುಂಬ ತುಂಟರು. ಅವ್ರ ಮೂಡ್ ಚೆನ್ನಾಗಿದ್ದ ಫೋಟೋ ತೆಗೆಸ್ಬಿಡ್ಬೇಕಷ್ಟೆ. ಹುಡುಗಿ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ಪ್ರೆಗ್ನೆಂಟ್ ಬೇರೆ ಅಲ್ವಾ, ಸೀರೆಗೆ ಹಸಿರು ಸೀರೆಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಅವಳನ್ನು ಕೂಡ ನಿಲ್ಲಿಸ್ಬಿಟ್ಟು ನಾನು ಒಂದೆರಡು ಫೋಟೋಸ್ ತೊಗೊಂಡೆ, ಒಂದೆರಡು ವೀಡಿಯೋ ಮಾಡಿಕೊಂಡೆ. ನಿಮಗೆ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಇವರಿಬ್ಬರು ಅಣ್ಣನ ಮಕ್ಕಳು, ಅಚಿಂತ್ಯ ಮತ್ತು ಸುದೀಕ್ಷಾ ಅಂತ. ನಗೋಚ್ಚು ಅಚ್ಚು ನಗು, ಸುದಿ ನಗು, ಸುದಿ ತೆಗೆದಲ್ಲ ಓಡ್ತದಾಗ್ಲೇ. ಹುಡುಗಿಯನ್ನು ಬಾಪ ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಂದೆ. ಅಂದ ತಕ್ಷಣ ಪಾಪ ಬಂದು ನಿಂತ್ಕೊಂಡ್ಲು. ಇವಳ ಹೆಸರು ಮೋನಿಕಾ ಅಂತ. ತುಂಬ ಮುದ್ದಾಗಿ ಲಕ್ಷಣವಾಗಿದ್ದಾಳೆ. ಎಲ್ಲರೂ ಹಾರೈಸಿ ಒಳ್ಳೆಯದಾಗಲಿ ಅವಳಿಗೆ, ಮಗು ಮತ್ತು ತಾಯಿ ಇಬ್ಬರು ಆರೋಗ್ಯವಾಗಿರಲಿ ಅಂತ ಎಲ್ಲರೂ ಹಾರೈಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲ ಥರ ಸ್ವೀಟ್ಸ್ ಎಲ್ಲ ಮಾಡಿದರು. ರವೆ ಉಂಡೆ, ಕರ್ಜಿಕಾಯಿ ಎಲ್ಲ ಮಾಡಿದರು. ಒಟ್ನಲ್ಲಿ ತುಂಬ ಚೆನ್ನಾಗಿ ತಟ್ಟೆ ತುಂಬಿದ್ರು. ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಪ್ರೆಗ್ನೆಂಟ್ ಕಳಿಸೋದಕ್ಕೆ ತಟ್ಟೆ ಎಲ್ಲ ತುಂಬಿರಲಿಲ್ಲ ಅಂದ್ಕೊತೀನಿ. ಇವರು ಕೂಡ ಐಡಿಯಾನೇ ಇರಲಿಲ್ಲ ನನಗೆ ತಟ್ಟೆ ತುಂಬ್ತಾರೆ ಅಂತ. ಸೊ ತಟ್ಟೆ ತುಂಬಿ ಚೇರ್ ಮೇಲೆ ಕೂರಿಸಿ ಸೇಮ್ ಫಿಲ್ಮಲ್ಲೆಲ್ಲ ಹೇಗೆ ಸೀಮಂತ ಮಾಡ್ತಾರೋ ಅದೇ ರೀತಿ ಮಾಡಿದ್ರು. ಇಲ್ಲಿ ಮಕ್ಕಳು ಗುಂಪೆಲ್ಲ ಸೇರಿಕೊಂಡು ಅಣ್ಣನ ಫೋನ್ನಲ್ಲಿ ನೋಡ್ತಾ ಇದ್ದಾರೆ.
ಟೈಮಿಗೆ ಸರಿಯಾಗಿ ಕೂರಿಸ್ಬೇಕು ಅಂತ ಹೇಳಿ 2 ಗಂಟೆಗೆ ಕೂರಿಸಿದ್ದು. ನಾವೊಂದು 12:30ಗೆಲ್ಲ ಹೋಗಿದ್ವಿ. ಸುಮ್ಮನೆ ಅಲ್ಲೇ ಕೂತ್ಕೊಂಡಿದ್ವಿ. ಹುಡುಗಿಯನ್ನು 2 ಗಂಟೆ ಸರಿಯಾಗಿ ಕೂರಿಸಿದ್ರು. ಅದರಿಂದ ನನಗೆ ಆ ಕಡೆಯಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹುಡುಗಿಯನ್ನು ಅವ್ರ ಮನೆಗೆ ಬಿಡಬೇಕು ಅಂತ ಹೇಳಿ ಅಣ್ಣ ಅಲ್ಲೇ ಉಳ್ಕೊಂಡ. ಅಂದರೆ ವ್ಯಾನಲ್ಲಿ ಕರ್ಕೊಂಡು ಹೋಗಿ ಅವ್ರ ಊರಿಗೆ ಬಿಡಬೇಕಂತ. ನಾನು ಮತ್ತು ಐಶು ವಾಪಸ್ ಬಂದ್ವಿ. ಐಶು ಜೊತೆ ಹೋಗಿದ್ದು ನಾನು. ಐಶು ನಾನು ಇಬ್ಬರು ಹೋಗಿದ್ವಿ. ಸೊ ವಾಪಸ್ ನಾನು ಅವಳು ಬಸ್ಸಿಗೆ ಬಂದ್ವಿ. ಚಿನ್ಕುರುಳಿವರೆಗೆ ಬಸ್ಸಿಲ್ಲ, ಅವರೂರಿಂದ ಅಣ್ಣನೇ ಸ್ಕೂಟರ್ನಲ್ಲಿ ಬಿಟ್ಕೊಟ್ಟ. ಅಲ್ಲಿಂದ ನಾವು ಬಸ್ನಲ್ಲಿ ಬಂದ್ವಿ. ಪಾಂಡವಪುರದಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅಂದರೆ ಸ್ವಲ್ಪ ಡ್ರೆಸ್ಗಳು ತೊಗೋಬೇಕಿತ್ತು. ತೊಗೊಂಡಿದ್ದೀನಿ, ಅದನ್ನು ತೋರಿಸೋದಕ್ಕಾಗಿಲ್ಲ. ನಾನು ಹಾಕಿ ನೋಡಿ ಒಂದು 5-6 ತೊಗೊಂಡಿದ್ದೀನಿ. ಟಾಪ್ಸು ತೊಗೋಬೇಕು ಅಂದ್ಕೊತಿದ್ದೆ. ಯಾಕಂತ ಹೇಳಿದ್ರೆ ಕತೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ಬಟ್ಟೆ ಹಾಕ್ಕೊಂಡು ನಾನು ಕತೆ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗಲ್ಲ ಅನ್ನೋದು ನನಗೆ ಗೊತ್ತು. ಅಂದರೆ ನನ್ನನ್ನು ಇಷ್ಟಪಡೋರು ಕೆಲವ್ರಿಗೆ ನಾನು ಹೇಗಿದ್ದರೂ ಇಷ್ಟ ಆಗ್ತೀನಿ. ಆದರೆ ಹೊಸದಾಗಿ ನೋಡೋರಿಗೆ ಡಿಫ್ರೆಂಟಾಗಿ ಬಟ್ಟೆ ಹಾಕೊಳ್ಳೋದಿರ್ಬೋದು ಅಥವಾ ಬೇರೆ ಥರ ಕಾಣಿಸೋದಿರ್ಬೋದು, ಆ ರೀತಿ ಇದ್ದರೆ ಇಷ್ಟ ಆಗುತ್ತೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಏನೇ ಇದ್ದರೂ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಕೆಲವ್ರಿಗೆ ಇಷ್ಟ ಆಗೋದು. ಸೊ ಒಳ್ಳೊಳ್ಳೆ ಬಟ್ಟೆ ಅಂತ ಅಲ್ಲದೇ ಇದ್ದರೂ ಹೊಸ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಹಾಕ್ಕೊಂಡಾಗಲೇ ನೋಡಿ ಅದನ್ನು ತೋರಿಸೋದಕ್ಕೆ ಆಗಲ್ಲ ಅಂತ ಅಂದ್ಕೊತೀನಿ. ನಾವಿಲ್ಲಿಗೆ ಬಂದಾಗ ಹುಡುಗನ ಮನೆಯವರು ಅರಿಶಿನ ಕುಂಕುಮ ಕೊಟ್ಟಿದ್ದು. ಇವಾಗ ಹುಡುಗಿ ಮನೆಯವ್ರು ಕೊಡ್ತಾ ಇದ್ದಾರೆ. ಮತ್ತು ಬೂಂದಿಯನ್ನು ಸಹ ಕೊಟ್ಟರು ಎಲ್ಲರಿಗೂ. ಅಂದರೆ ಸ್ವೀಟ್ ಏನಾದರೂ ಕೊಡಬೇಕಲ್ವ, ಸೊ ಬೂಂದಿಯನ್ನು ಕೊಟ್ಟರು. ನಮ್ಮ ಕಡೆ ಎಲ್ಲ ಶಾಸ್ತ್ರಗಳು ಸೇಮ್ ಹೀಗೆ ಇರುತ್ತೆ. ಹುಡುಗಿಗೆ ಅರಿಶಿನ ಕುಂಕುಮ ಹಚ್ಚೋದು, ಮತ್ತು ಹೂ ಮುಡಿಸೋದು, ಅಕ್ಕಿ ಹಾಕೋದು, ಎಲೆ ಕೊಡೋದು, ವಾಪಸ್ ಇಸ್ಕೊಳ್ಳೋದು, ಯಾವುದಾದ್ರೂ ತಟ್ಟೆನ ಅವ್ರ ಕೈಲಿ ಮುಡಿಸೋದು. ಸೊ ಹೀಗೆ ಇರುತ್ತೆ. ನೀವು ನಾನು ಹಾಕಿರೋ ಎಲ್ಲ ಶಾಸ್ತ್ರಗಳನ್ನು ನೋಡಿದ್ದೀರಾ. ಸೇಮ್ ಇದೇ ರೀತಿ ಶಾಸ್ತ್ರಗಳು ಇರುತ್ತೆ. ಇದು ನನ್ನ ಅಣ್ಣನ ಹೆಂಡತಿ ರೂಪ ಇದ್ದಾರಲ್ವ, ಅವ್ರ ಅಣ್ಣ ರಾಜೇಶ್ ಅಂತ, ಅವರ ಯಜಮಾನರು. ಹುಡುಗನ ಕೈಲಿ ಮೊದಲು ಹಾರ ಹಾಕಿಸ್ತಾ ಇದ್ದಾರೆ. ನಮ್ಮ ಕಡೆ ಅಂತಲ್ಲ, ಎಲ್ಲ ಕಡೆ ಹೀಗೆ ಇರುತ್ತೆ ಅಂದ್ಕೊತೀನಿ. ಹೆಂಡತಿ ಏನಾದರೂ ಪ್ರೆಗ್ನೆಂಟ್ ಆಗಿಬಿಟ್ರೆ ಅದು ಡೆಲಿವರಿ ಆಗೋವರೆಗೂ ಹುಡುಗ ಗಡ್ಡ ಬಿಟ್ಕೊಂಡಿರ್ತಾರೆ. ಸೊ ಇಲ್ಲೂ ಕೂಡ ಹಾಗೆ ಹುಡುಗ ಗಡ್ಡ ಬಿಟ್ಕೊಂಡಿದ್ದಾರೆ. ಇಲ್ಲೊಂದು ಮಗು ಆಟ ಆಡ್ತಿತ್ತು. ಅಮ್ಮ ಒಂದು ವೀಡಿಯೋ ಮಾಡ್ಕೊ ನನ್ನ ಫ್ರೆಂಡ್ ಥರ ಇದ್ದಾನೆ ಅಂತ ಐಶು ಅಂದ್ಲು. ಸೊ ನಾನು ಒಂದು ವೀಡಿಯೋ ಮಾಡಿಕೊಂಡೆ. ಇದು ಅಣ್ಣ ಮತ್ತು ಅತ್ತಿಗೆ ಮತ್ತು ಸುದೀಕ್ಷಾ. ಆ ಅಚ್ಚುಗೆ ಬಾ ಫೋಟೋ ತೆಗೆಸ್ಕೊ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಹೇಳಿದ್ರು ಕೇಳ್ತಿಲ್ಲ. ಹಠ ಮಾಡ್ಕೊಂಡು ನನಗೆ ಬರಲ್ಲ ಅಂತ ಕೂತಿದ್ದೆ ಅಲ್ಲಿ ನೋಡಿ ಅವ್ರ ಅಜ್ಜಿ ಹಿಂಸೆ ಕೊಡ್ತಿದ್ದಾರೆ, ಬಾ ಫೋಟೋ ತೆಗೆಸ್ಕೊ ಅಂತ. ಅದು ಬರ್ತಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕೂಡ ಯಾವುದೇ ಫಂಕ್ಷನ್ಗೆ ಹೋಗಿ ನಾನೇ ಅಂದರೆ ಕರೆದಾಗ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತೀನಿ. ಯಾಕಂದರೆ ಮೆಮೊರಿಯಾಗಿರುತ್ತೆ ಅಂತ. ಇದು ನೋಡಿ ಪೂರ್ತಿ ಅವ್ರ ಫ್ಯಾಮಿಲಿ, ಹುಡುಗಿಯವರ ಅಜ್ಜಿ, ಅಪ್ಪ, ಇದು ಹುಡುಗನ ಅಪ್ಪ ಅಮ್ಮ, ಸ್ವಂತ ಅತ್ತೆ ಮಾವ ಆಗಿರೋದ್ರಿಂದ, ಅದೇ ಸೋದರದತ್ತೆ ಸೋದರ ಮಾವ ಆಗಿರೋದ್ರಿಂದ ಹುಡುಗಿ ತುಂಬ ಇಷ್ಟಪಡ್ತಾಳೆ. ಅತ್ತೆ ಬನ್ನಿ ಅಂತ ಅವಳೇ ಕರಿತಿದ್ಲು. ಅದನ್ನು ನೋಡೋಂಗೆ ತುಂಬ ಖುಷಿ ಆಯಿತು. ಅತ್ತೆ ಮಾವನ ಜೊತೆ ಇಷ್ಟು ಪ್ರೀತಿಯಿಂದ ಇದ್ದಾಳಲ್ವ ಅಂತ. ನಾನು ಈ ವಿಡಿಯೋಕ್ಕೂ ಮುಂಚೆ ಹಿರಿಯ ಜೋಡಿಗಳ್ದು ವಿಡಿಯೋ ಹಾಕಬೇಕಂತ ಅಂದ್ಕೊಂಡೆ. ಆದರೆ ಅದನ್ನು ನಿನ್ನೆ ಎಡಿಟ್ ಮಾಡೋದಕ್ಕಾಗಿಲ್ಲ. ಅದು ಅವ್ರದ್ದು ವಿಡಿಯೋ ಹಾಕೋದಕ್ಕೂ ಮುಂಚೆ ನಾನು ಸ್ವಲ್ಪ ಮಾತಾಡೋದಿದೆ ಅದರಲ್ಲಿ. ನಮ್ಮ ಅಜ್ಜಿ ತಾತ, ಸ್ವಂತ ಅಜ್ಜಿ ತಾತ ಅಂದರೆ ನಮ್ಮ ಅಪ್ಪನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಆದರೆ ವಿಡಿಯೋ ಎಡಿಟ್ ಮಾಡುವಷ್ಟರಲ್ಲಿ ನಮ್ಮ ತಾತ ತೀರ್ಕೊಂಡ್ರು. ಅದನ್ನೇ ಅನ್ನೋದು, ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಮ್ಮ ತಾತ, ನಮ್ಮ ಚಿಕ್ಕ ತಾತ, ನಾನು ಆಪ್ರೇಷನ್ ಮಾಡಿಸ್ಕೊಂಡು ಬಂದೆ ಅಲ್ವಾ, ಅವತ್ತು ರಾತ್ರಿನೇ ತೀರ್ಕೊಂಡ್ಬಿಟ್ರು. ಅಮ್ಮಂಗೆ ಸ್ವಂತ ಚಿಕ್ಕ ಮಾವ ಆಗಬೇಕಲ್ವ. ಸೊ ಅಮ್ಮ ಕೂಡ ICUನಲ್ಲಿ ಇದ್ದಿದ್ದರಿಂದ ನಾವು ಡಿಸ್ಚಾರ್ಜ್ ಮಾಡಿಕೊಡಿ ಅಂತ ಕೇಳಿದ್ವಿ. ಅವ್ರು ತೀರ್ಕೊಂಡಿದ್ದಾರೆ ಅಂತ ನೀವು ಹೋದರೆ ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ, ದಯವಿಟ್ಟು ಹೋಗಬೇಡಿ ಅಂತ ಡಾಕ್ಟರ್ ಹೇಳಿದ್ರು. ಅಲ್ಲಿಂದನೇ ನಾನು ವಿಡಿಯೋ ಕಾಲ್ ಮಾಡಿ ಅಮ್ಮಂಗೆ ತೋರಿಸ್ದೆ ಮುಖವನ್ನು. ಒಂದೊಂದು ಸಲ ಕಷ್ಟ ಹಾಗೆ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ನೋಡಿದ್ರೆ ಅಮ್ಮ ICUನಲ್ಲಿದ್ದಾರೆ, ಇಲ್ಲಿ ನೋಡಿದ್ರೆ ನನಗೆ ಬಂದು ಸ್ವಲ್ಪ ಆಪ್ರೇಷನ್ ಆಗಿದೆ. ನಮ್ಮ ತಾತ ಕೂಡ, ಚಿಕ್ಕ ತಾತ ಕೂಡ ತೀರ್ಕೊಂಡ್ಬಿಟ್ರು. ಒಂದೊಂದು ಸಲ ಹಾಗೆ ಕಷ್ಟ ಒಂದರಿಂದ ಒಂದು ಬಂದ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲವನ್ನು ಎದುರಿಸುವಂಥ ಶಕ್ತಿ ದೇವ್ರು ಕೊಟ್ಟರೆ ಸಾಕು. ನಾನು ಎಲ್ಲೂ ಹೋದರೂ ಊಟದ್ದು ವಿಡಿಯೋ ಮಾಡ್ಕೊಳ್ತೀನಿ, ಅಂದರೆ ಸ್ವಲ್ಪ ಮಾತ್ರ ಮಾಡ್ಕೊಳ್ತಿದ್ದೆ. ನನಗೆ ಬೇರೆ ಕಡೆ ತುಂಬ ಸ್ಕೋಪ್ ತೊಗೊಳ್ಳೋರು ಅಥವಾ
ತುಂಬ ಅಹಂಕಾರ ಇರೋರ ಮನೇಲೆಲ್ಲ ನಾನು ಊಟದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ. ಇಲ್ಲಿ ಎಲ್ಲರೂ ಪ್ರೀತಿಯಿಂದ ಇದ್ದರು, ಸೊ ಎಲ್ಲರೂ ಮುಗ್ಧತೆಯಿಂದ ಇದ್ದರು. ಸೊ ವೀಡಿಯೋ ಮಾಡ್ಕೋಬೇಕಂತ ಅನ್ನಿಸ್ತು. ಏನೇನು ಊಟ ಮಾಡಿಸಿದ್ರು ಅನ್ನೋದು ನಾನು ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಕೂಡ ತುಂಬ ಕಷ್ಟ, ಯಾಕಂದರೆ ಅವ್ರು ಬಡಿಸ್ತಿರ್ತಾರೆ, ಅವ್ರು ಬಡಿಸೋ ಟೈಮಿಗೆ ಕರೆಕ್ಟಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅವ್ರು ಒಂದೆರಡು ಇಬ್ಬರಿಗೆ ಮುಂಚಿತವಾಗಿ ಯಾರು ಬಡಿಸ್ಕೊಂಡು ಬರ್ತಿರ್ತಾರೆ ಅದು ನೋಡಿಕೊಂಡು ನಾನು ವೀಡಿಯೋ ಮಾಡ್ಕೋಬೇಕಾಗತ್ತೆ. ಸೊ ಇದು ಶಾರ್ಟ್ ವೀಡಿಯೋಗಾಗುತ್ತೆ ಅಂದ್ಕೊಂಡು ನಾನು ವೀಡಿಯೋ ಮಾಡಿಕೊಂಡೆ. ಊಟ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು, ನಂಗೆ ತುಂಬ ಇಷ್ಟ ಆಯಿತು. ಮನೆ ಕೈ ರುಚಿ ಥರ ಇತ್ತು. ಹೊರಗಡೆ ಅದೇ ಅದು ಇದು ಎಲ್ಲ ಹಾಕಿ ಮಾಡಿಬಿಡ್ತಾರಲ್ವ ಫ್ಲೇವರ್ಸು, ಸೊ ಆ ಥರ ಏನೂ ಇರಲಿಲ್ಲ. ಸೇಮ್ ನಮ್ಮ ಮನೇಲಿ ಹೇಗೆ ಅಡುಗೆ ಮಾಡ್ತಾರೋ ಹಾಗೆ ಅಡುಗೆ ಮಾಡಿದರು. ಅವರು ಭಟ್ರು ಅಥವಾ ಅವ್ರ ಹತ್ರದ ರಿಲೇಟಿವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಾತ್ ಅವಾಗ ತಾನೇ ಬಿಸಿ ಬಿಸಿ ಮಾಡಿದರು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಇಲ್ಲಿಂದ ನಮ್ಮೂರು ತುಂಬ ದೂರ ಇರೋದ್ರಿಂದ ನಾನು ಬೇಗ ಹೊರಟ್ಬಿಟ್ಟೆ. ಯಾಕಂತ ಹೇಳಿದ್ರೆ ಅಣ್ಣ ಕೂಡ ಹುಡುಗಿ ಕರ್ಕೊಂಡು ಹೋಗ್ಬೇಕು ಅವ್ರ ಊರಿಗೆ ಅಂತ ಹೇಳ್ದೆ ಅಲ್ವಾ. ಸೊ ನನಗೆ ಬಸ್ ಸಿಕ್ಕಿ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಬಸ್ಸು, ಎಲ್ಲರೂ ಅಲ್ಲಿ ಇಲ್ಲಿ ಹೋಗೋದಿರುತ್ತಲ್ವ, ಅದಕ್ಕೆ ಬೇಗ ಹೊರಟ್ಬಿಟ್ಟೆ. ಹುಡುಗಿ ಅವ್ರ ಮನೆಗೆ ಹೋಗೋವರೆಗೂ ನಾನು ಕಾಯಲಿಲ್ಲ. ಅದೆಲ್ಲ ನೋಡಿದರೆ ಕಾಲೆಲ್ಲ ನಮಸ್ಕಾರ ಮಾಡಿಸಿ ಕಳಿಸ್ತಾರೆ. ಸೊ ಅದೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೆ. ಈ ನಮ್ಮ ಅಜ್ಜಪ್ಪ ಅಲ್ಲಿ ಬಂದು ಊಟ ಮಾಡು ಅಂದರೆ ಇಲ್ಲ, ನಾನು ಒಳಗಡೆ ಊಟ ಮಾಡ್ಬೇಕು ಅಂದ್ಕೊಂಡು ತಟ್ಟೆಗೆ ಹಾಕ್ಸ್ಕೊಂಡು ತಿಂತಾ ಇದ್ದಾನೆ. ಅಣ್ಣ ಏನೋ ಅಲ್ಲಿಂದ ಸ್ಕೂಟರ್ ಹಿಸ್ಕೊಂಡು ಬಿಟ್ಕೊಟ್ಟ ನಮಗೆ ಚಿನ್ಕುರುಳಿವರೆಗೆ. ಆದರೆ ನಾವಲ್ಲಿ ಬಸ್ ಕಾದು ಸಾಕಾಯಿತು. ತುಂಬ ರಶ್ ಇದ್ದಿದ್ದರಿಂದ ಅದು ಬಸ್ಸು ಬಸ್ ಸ್ಟ್ಯಾಂಡ್ ಒಳಗೆ ಬರ್ತಿರಲಿಲ್ಲ, ಮೇನ್ ರೋಡಲ್ಲೇ ಹೊರಟೋಗ್ತಿತ್ತು. ಪಾಪ ಸುದೀಕ್ಷಾ ನಮ್ಮ ಜೊತೆ ಬರ್ತೀನಿ ಅಂತ ಬಂದಳು, ಆದರೆ ಸ್ಕೂಟರ್ ಮೇಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ನಾನು ಲಾಸ್ಟ್ ಟೈಮು ಚಿನ್ಕುರುಳಿಗೆ ಬಂದಾಗ ದೇವಸ್ಥಾನ ನಿಮಗೆ ತೋರಿಸಿದ್ದೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.